ಹಾಯ್, ಗುಡ್ ಈವ್ನಿಂಗ್. ಸೊ ಇವತ್ತು ವರ್ಕೌಟ್ ಮಾಡೋದ್ರಿಂದ ಬಾಡಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಥವಾ ಸಾವು ಸಂಭವಿಸುತ್ತದಾ ಅಂತ ಸಾಕಷ್ಟು ಜನ ಹೊರಗಡೆ ಚರ್ಚೆ ಮಾಡ್ತಾರೆ. ಮತ್ತು ವರ್ಕೌಟ್ಗಿಂತ ಮುಂಚೆ ಏನು ತಗೋಬೇಕು, ಏನು ತಗೋಬಾರ್ದು, ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಆಫ್ ಆಲ್, ವರ್ಕೌಟ್ ಮಾಡಿದ್ರೆ ಆರೋಗ್ಯಕ್ಕೆ ಏನಾದರೂ ಹಾನಿಕರ ಆಗುತ್ತಾ? ಖಂಡಿತ ಇಲ್ಲ. ಒಂದೇ ಕ್ವಶನ್ ಒಂದೇ. ಸೆಕೆಂಡ್ ಥಿಂಗ್ ಬಂದು ವರ್ಕೌಟ್ಗಿಂತ ಮುಂಚೆ, ವರ್ಕೌಟ್ ಆದ್ಮೇಲೆ ಏನು ತಗೋಬೇಕು. ಸೊ ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ, ಫಸ್ಟ್ ನಿಮ್ದು ಗೋಲ್ ಏನಿದೆ, ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಇಲ್ಲ ಸುಮ್ಮನೆ ಫಿಟ್ನೆಸ್ ಅಂತ ನೀವು ಫಸ್ಟ್ ಚೆಕ್ ಮಾಡೋದು. ನಿಮ್ದು ಗೋಲ್ ಬಂದು ಜನರಲ್ ಫಿಟ್ನೆಸ್ ಅಂತ ಹೇಳಿದ್ರೆ ನೀವು ವೀಕ್ಲಿ ಒಂದು 5 to 6 days ಏನಾದರೂ 30 to 40 minutes ಏನಾದರೂ ಒಂದು ಕ್ಯಾಲೋರಿ ಮ್ಯಾನೇಜ್ ಮಾಡ್ತಾ ಅಥವಾ ಕ್ಯಾಲೋರಿ ಬರ್ನ್ ಮಾಡ್ತಾ ಏನಾದರೂ ಮಿಕ್ಸ್ಡ್ ಕಾಂಬಿನೇಷನ್ ವರ್ಕೌಟ್ ಮಾಡೋದು ಬೆಸ್ಟ್. ಅಂದ್ರೆ ಒಂದು 2 ದಿವಸ ಕಾರ್ಡಿಯೋ ಮಾಡ್ಬೋದು, ಒಂದು 2 ದಿವಸ ವೆಯ್ಟ್ ಲಿಫ್ಟ್ ಮಾಡ್ಬೋದು. ಸೊ ಈ ತರ ಕಾಂಬಿನೇಷನ್ ಮಾಡ್ಕೊಳ್ಳೋದು ಬಹಳ ಉತ್ತಮ. ಅದು ಕೂಡ ವಿತಿನ್ 1 hour ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನಿಮ್ದು ಟ್ರಾನ್ಸ್ಫಾರ್ಮೇಶನ್ ಬಂದು ವೆಯ್ಟ್ ಲಾಸ್ ಕಡೆಗಾಗಿದ್ರೆ, ಅಂದ್ರೆ ನೀವು ವೆಯ್ಟ್ ಲಾಸ್ ಮಾಡಬೇಕು, 5 kg 10 kg ವೆಯ್ಟ್ ಲಾಸ್ ಮಾಡಬೇಕು ಅಂತ ನಿಮ್ದು ಏನಾದ್ರು ಇತ್ತು ಅಂದ್ರೆ ನೀವು ಖಂಡಿತ ನೀವು ಸ್ವಲ್ಪ 1-2 ಸಲ ಯೋಚನೆ ಮಾಡ್ಬೇಕಾದ ಕೆಲಸ. ಯಾಕಂದ್ರೆ ಬೇಗ ಸಣ್ಣ ಮಾಡಬೇಕು, ಬೇಗ ಇಳಿಸ್ಬಿಡ್ಬೇಕಂತೇಳಿ ತುಂಬಾ ಜನ ಮಾಡೋದು ದೊಡ್ಡ ಮಿಸ್ಟೇಕು. ಊಟನ ಕಮ್ಮಿ ಮಾಡಿ ವರ್ಕೌಟ್ನ ಜಾಸ್ತಿ ಮಾಡ್ತಾರೆ. 1 hour 2 hour 3 hour ವರ್ಕೌಟ್ ಮಾಡುವಂಥದ್ದು ಅಥವಾ ತುಂಬಾ ದಣಿವಾಗುವಂಥದ್ದು, ನೀರು ಕುಡಿದೇ ಇರುವಂಥದ್ದು, ಸರಿಯಾಗಿ ಊಟನೇ ಮಾಡದೇ ಇರುವಂಥದ್ದು, ಮತ್ತೆ ಬರೀ ಮೆಡಿಸಿನ್ಸ್ಗಳು ತಿಂತಾ ಇರುವಂಥದ್ದು, ಯಾರೋ ಹೇಳೋದಂತ ಅದೇನೋ ಮಾಡೋದು ಏನೋ ಮಾಡೋದು ಹಾಗೆಲ್ಲ ಮಾಡ್ತಾ ನಮ್ಮ ಬಾಡಿನ ಹಾಳು ಮಾಡ್ಕೋಬೇಡಿ. ದಯವಿಟ್ಟು ಈ ಮಿಸ್ಟೇಕ್ಸ್ನ ಸ್ಪೆಷಲಿ ಈ ವೆಯ್ಟ್ ಲಾಸ್ ಅಲ್ಲಿ ಯಾಕೆ ಒತ್ತಿ ಹೇಳ್ತೀನಿ ಅಂದ್ರೆ ದೊಡ್ಡ ಮೇಜರ್ ಮಿಸ್ಟೇಕ್ ಮಾಡೋದೇ ಅವರು. ನಿಮ್ಮ ಬಾಡಿನಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇದೆ, ಮಸಲ್ಸ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೆ ನೀವು ಒಂಥರ ಒಬೇಸ್ ತರ ಕಾಣಿಸ್ತಾ ಇರ್ತೀರ. ಸೊ ನೀವು ಮಾಡ್ಬೇಕಾಗಿರೋದು ಮಸಲ್ಸ್ ನ ಗೇನ್ ಮಾಡ್ತಾ ಫ್ಯಾಟ್ ನ ಬರ್ನ್ ಮಾಡುವಂತ ಪ್ರೋಸೆಸ್. ಇದು ಬಂದು ಹೆಲ್ತಿ ಟ್ರಾನ್ಸ್ಫಾರ್ಮೇಶನ್. ಬಟ್ ನೀವೇನ್ ಮಾಡ್ತೀರಾ, ಊಟನ ಕಡಿಮೆ ಮಾಡಿ ವರ್ಕೌಟ್ ಜಾಸ್ತಿ ಮಾಡ್ತಿದ್ರೆ ಫ್ಯಾಟ್ ಹಂಗೇ ಇರುತ್ತೆ, ಅದೇನಂತ ಡಿಫ್ರೆನ್ಸ್ ಆಗಲ್ಲ. ಮಸಲ್ಸ್ ಇನ್ನೂ ಬಿದ್ದೋಗುತ್ತೆ, ಆಲ್ರೆಡಿ ಬಿದ್ದೋಗಿರುತ್ತೆ, ಇನ್ನೂ ಡ್ರಾಪ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಮಿಷಿನ್ ಅಲ್ಲಿ ತೋರಿಸುತ್ತೆ ವೆಯ್ಟ್ ಲಾಸ್ ಆಗಿದ್ದೀನಿ 1 kg 2 kg ಅಂತ ಖುಷಿಯಾಗಿ ಬಿಡ್ತೀರಾ. ನಾನು 2 ಚಪಾತಿ ತಿಂದೆ, ಬೆಳಗ್ಗೆ ಮಧ್ಯಾಹ್ನ 1 ಚಪಾತಿ ತಿಂದೆ. ಫಸ್ಟ್ ಆಫ್ ಆಲ್ ಈ ಚಪಾತಿ ಎಲ್ಲ ಸಣ್ಣ ಆಗ್ತಿರ್ತದೆ, ಅದು ಯಾಕೆ ಇತ್ತು ನನ್ನ ಮಗಳನ್ನೂ ಗೊತ್ತಿಲ್ಲ. ಅದು ತಿಂದೆ, ಎಗ್ ವೈಟ್ 2 ತಿಂದೆ, ಸಣ್ಣ ಆಗ್ಬಿಟ್ಟೆ. ಖಂಡಿತ ಆಗಿರ್ತೀರ ಸಣ್ಣ. ನಾನು ಹೇಳ್ತೀನಿ, 1 ವಾರಕ್ಕೆ 2 ಅಲ್ಲ 3 kg ಆಗಿದ್ರು ಆಶ್ಚರ್ಯಪಡೋದೇನಿಲ್ಲ. ಆ ವೆಯ್ಟ್ ಮತ್ತೆ ನಿಮಗೆ ಪುನಃ ಬರುತ್ತೆ. ಯಾಕಂದ್ರೆ ನೀವು ಲೂಸ್ ಮಾಡಿರುವಂಥದ್ದು ಫ್ಯಾಟ್ನ ಅಲ್ಲ, ಮಸಲ್ಸ್ನ. ಫ್ಯಾಟ್ನ ಲೂಸ್ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಇದು ತಲೆಯಲ್ಲಿ ಯಾರು ತೆಗೆದುಬಿಡಿ, ಫ್ಯಾಟ್ ಲೂಸ್ ಆಗಲ್ಲ. ಅದು ನಮ್ಮ ಬಾಡಿಯಿಂದ ಕಟ್ ಮಾಡಿ ಕುಯ್ದು ಹಾಕೋಕ್ಕಾಗಲ್ಲ, ಅಥವಾ ಮೋಷನ್ ಮುಖಾಂತರ ಹೋಗೋಕ್ಕಾಗಲ್ಲ, ಅಥವಾ ಬೆವರಿನ ಮುಖಾಂತರ ಹೋಗಲ್ಲ, ವಾಮಿಟ್ ಮುಖಾಂತರ ಹೋಗಲ್ಲ. ಫ್ಯಾಟು ನಮ್ಮ ಬಾಡಿನ ಖರ್ಚು ಮಾಡ್ಕೊಳ್ಳುತ್ತೆ. ನಮ್ಮ ಬಾಡಿ ಇರುವಂತ ಫ್ಯಾಟು ಎಲ್ಲೂ ಹೋಗೋದಿಲ್ಲ, ಅದಲ್ಲೇ ಇರುತ್ತೆ. ಅದು ಎನರ್ಜಿಯಾಗಿ ನಮ್ಮ ಬಾಡಿನ ಕನ್ವರ್ಟ್ ಮಾಡಿ ಆ ಎನರ್ಜಿ ನಮ್ಮ ಕೆಲಸಗಳಿಗೆ ನಮ್ಮ ಬಾಡಿ ಉಪಯೋಗಿಸ್ಕೊಳ್ಳೋ ಹಾಗೆ ಮಾಡ್ಕೊಳ್ಳುತ್ತೆ. ಅದಕ್ಕೆ ಉಟ್ಕೊಂಡಿದ್ದೆ ಈ ವರ್ಕೌಟ್ ಸೆಷನ್ಸ್ಗಳು, ಯೋಗ, ಜುಂಬಾ, ಏರೋಬಿಕ್ಸ್, ಸ್ಟ್ರೆಂತ್ ವರ್ಕೌಟ್ಸ್, ಜಿಮ್, ಈ ತರದೆಲ್ಲ ಅದಾದ್ಮೇಲೆ ಬಂದಿರುತ್ತೆ. ಸೊ ಫಸ್ಟ್ ನೀವು ಮಾಡಬೇಕಾಗಿರೋದು ಕ್ಯಾಲೋರಿ ಡಿಫಿಸಿಟ್ ಪ್ರೋಗ್ರಾಮ್ಸ್ಗೆ ಫಸ್ಟ್ ನೀವು ಹೋಗ್ಬೇಕಾಗಿರುತ್ತೆ. ಸೊ ಕ್ಯಾಲೋರಿ ಡಿಫಿಸಿಟ್ ಬಗ್ಗೆ ನಾವು ಸಪರೇಟ್ ಆಗಿ ವಿಡಿಯೋಸ್ ಮಾಡಿದೀವಿ ಆಲ್ರೆಡಿ. ಸೊ ಯಾರಿಗಾದ್ರೂ ಅದ್ರ ಬಗ್ಗೆ ನಾಲೆಜ್ ಬೇಕು ಅಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ವೆಯ್ಟ್ ಲಾಸ್ ಪ್ರೋಗ್ರಾಮ್ಸ್ ಕೂಡ ಸಿಗುತ್ತೆ. ಸೊ ಇವತ್ತಿನ ಟಾಪಿಕ್ ಬಂದು ಅದಲ್ಲ. ಸೊ ಇದು ಬೇರೆ ಇರೋ ಟಾಪಿಕ್ ಅದು. ಅಂಡ್ ನೆಕ್ಸ್ಟ್ ಬಂದು ವೆಯ್ಟ್ ಗೇನ್ ಮಾಡಬೇಕಾಗಿರುತ್ತೆ. ನಿಮ್ದು ಗೋಲ್ ವೆಯ್ಟ್ ಗೇನ್ ಆಗಿದ್ರೆ ಸೇಮ್ ಅಷ್ಟೇ. ನೀವು ಕ್ಯಾಲೋರಿ ಕಡಿಮೆ ಅಂತ ಅವ್ರಿಗೆ ಹೇಳಿದ್ರೆ ನೀವು ಕ್ಯಾಲೋರಿ ಜಾಸ್ತಿ ನೀವು ಮಾಡಬೇಕಾಗಿರುತ್ತೆ. ಕ್ಯಾಲೋರಿ ಜಾಸ್ತಿ ಮಾಡಿ ಅಂತ ಹೇಳಿ ಏನೋ ತಿನ್ನೋದಲ್ಲ ಫಸ್ಟ್ ಆಫ್ ಆಲ್, ರೈಟ್? ಪ್ರೋಟೀನ್ ಎಷ್ಟು ಮುಖ್ಯ ಆಗುತ್ತೋ ಅದರದ್ದು ಸಪೋರ್ಟಿಂಗ್ ನ್ಯೂಟ್ರಿಯೆಂಟ್ಸ್ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಫ್ಯಾಟ್ಸ್, ಫೈಬರ್, ಕಾರ್ಬೋಹೈಡ್ರೇಟ್ಸ್, ನೆಕ್ಸ್ಟ್ ಪ್ರೋಟೀನ್, ಇದೆಲ್ಲನೂ ಇಂಪಾರ್ಟೆಂಟೇ ಆಗುತ್ತೆ. ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾ ನಿಮ್ದು ಕ್ಯಾಲೋರಿ ಸರ್ಫ್ಲೇಸ್ಗೆ ಹೋಗಿ ಅಲ್ಲಿಂದ ನೀವು ವೆಯ್ಟ್ ಗೇನ್ ಪ್ರೋಗ್ರಾಮ್ ಶುರು ಮಾಡಬೇಕು. ಮತ್ತೆ ವೆಯ್ಟ್ ಗೇನ್ ಸಡನ್ ಆಗಿ ಆಗಲ್ಲ, ಸಡನ್ ಆಗಿ ಎಲ್ಲ 6 pack ಎಲ್ಲ ಬರಲ್ಲ. ಟೇಕ್ ಎ ಲಾಂಗ್ ಟೈಮ್, 5 months ಎಫರ್ಟ್, 6 months ಎಫರ್ಟ್, 1 year ಎಫರ್ಟ್. ಸೊ ಈ ತರ ಇರುತ್ತೆ. ಸೊ ಇದು ವೆಯ್ಟ್ ಲಾಸ್, ವೆಯ್ಟ್ ಗೋಲ್, ಜನರಲ್ ಫಿಟ್ನೆಸ್. ಸೊ ಇದಿಷ್ಟು ಆಯ್ತು. ಸೊ ಈಗ ಇಲ್ಲಿ ನಾವು ಮಾಡುವಂತ ಮಿಸ್ಟೇಕ್ಸ್ಗಳನ್ನ ಗಮನ ಹಾಕಿ ಅದಕ್ಕೆ ಸೊಲ್ಯೂಷನ್ ಹುಡುಕ್ತಾ ಬರೋಣ. ಫಸ್ಟ್ ಆಫ್ ಆಲ್ ನಾವು ಮಾಡುವಂತ ಮಿಸ್ಟೇಕ್ಸ್, ಇಮಿಡಿಯೇಟ್ಲಿ ಗೋಲ್ ರೀಚ್ ಮಾಡಬೇಕು. ಇದನ್ನ ಫಸ್ಟ್ ತಲೆಯಿಂದ ತೆಗೆದುಬಿಡಿ. ಇಮಿಡಿಯೇಟ್ ಗೋಲ್ನ ತಲೆಯಿಂದ ಫಸ್ಟ್ ತೆಗಿಬೇಕು. ರೀಸನ್, ನಮ್ಮ ಬಾಡಿ ದಪ್ಪ ಆಗೋದಕ್ಕೆ ಇಟ್ಸ್ ಟೇಕ್ ಎ ಲಾಂಗ್ ಟೈಮ್, ತುಂಬಾ ಟೈಮ್ ತಗೊಂಡಿರುತ್ತೆ. ರಾತ್ರಿಯಿಂದ ನಮ್ಮ ಹೊಟ್ಟೆ ಬಂದಿರೋದಿಲ್ಲ, ಅಥವಾ ರಾತ್ರಿ ನಮಗೆ ಕೊಲೆಸ್ಟ್ರಾಲ್, BP, ಶುಗರ್ ಎಲ್ಲ ಏನೂ ಬಂದಿರಲ್ಲ. ತುಂಬಾ ಟೈಮ್ ತಗೊಂಡು ನಮ್ಗೆ ಯಾವಾಗಲೂ ಒಂದಿವ್ಸಕ್ಕೆ ಗೊತ್ತಾಗಿರುತ್ತೆ, ರೈಟ್? BP, ಶುಗರ್ ಸೇಮ್. ನಮ್ಗೆ ಯಾವಾಗ ಬ್ಲಡ್ ಚೆಕ್ ಮಾಡಿದಾಗ ಗೊತ್ತಿರ್ತಾವೆ ನಮ್ಗೆ ಶುಗರ್ ಇದೆ ಅಂತ. ಯಾವಾಗ ತಲೆ ಚುಕ್ಕಾರ್ ಬಿದ್ದಿರ್ತೀವಿ, ಡಾಕ್ಟರ್ ಹೇಳ್ತಾರೆ ಚೆಕ್ ಮಾಡ್ಸಕ್ಕೆ, ಅವ್ರು ಚೆಕ್ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಯಾವಾಗ ಚೆಸ್ಟ್ ಪೇನ್ ಆಗುತ್ತೆ ಹೋಗಿ ನೋಡ್ತೀನಿ, ECG ವೇರಿ ಬಂದಿರ್ತದೆ, ಎಲೆಕ್ಟ್ರೋಕಾರ್ಡಿಯೋಗ್ರಾಫ್, ಅವಾಗ ಚೆಕ್ ಮಾಡ್ತೀವಿ, ಏನೋ ಪ್ರಾಬ್ಲಮ್ ಇರುತ್ತದೆ ಅಂದ್ಬಿಟ್ಟು ಹಾರ್ಟ್ ರೇಟ್ ಚೆಕ್ ಮಾಡಿಸ್ತೀವಿ, ಕೊಲೆಸ್ಟ್ರಾಲ್ ಇದೆ ಅಂತ ಗೊತ್ತಾಗುತ್ತೆ.
ಸೊ ಇದು ಗಮನದಲ್ಲಿ ಇಟ್ಕೋಬೇಕಾದ ಕೆಲಸ. ಸೊ ಫಸ್ಟ್ ನಾವು ಮಾಡಬೇಕಾಗಿರೋದು ನಿಧಾನಕ್ಕೆ ಸ್ಲೋಲಿ ಗ್ರಾಜುಲಿ ನಮ್ದು ವರ್ಕೌಟ್ನ ಒಳಗಡೆ ಎಂಟರ್ ಆಗಬೇಕು. ಹಂಗಾಗ್ಬೇಕಂತ ಮುಂಚೆ ಫಸ್ಟ್ ನಿಮ್ ಡಯಟ್ ರೆಡಿ ಮಾಡ್ಕೊಳ್ಳಿ. 80% ನಿಂತಿರೋದು ನಮ್ದು ಟ್ರಾನ್ಸ್ಫಾರ್ಮೇಶನ್ ಇದ್ದಿರೋದು ಡಯಟ್ ನಲ್ಲಿ. ನಮ್ದು ಕಿಚನ್ ಕರೆಕ್ಟ್ ಆಗಿದ್ರೆ ವರ್ಕೌಟ್ ಸೆಷನ್ ಕರೆಕ್ಟ್ ಆಗಿರುತ್ತೆ. ನಮ್ದು ವರ್ಕೌಟ್ ಸೆಷನ್ ಸೂಪರ್ ಆಗಿ ಇಟ್ಕೊಂಡು ಕಿಚನ್ ದರಿದ್ರವಾಗಿ ಇಟ್ಕೊಂಡ್ರೆ, ದರಿದ್ರ ಅಂದ್ರೆ ಕೊಳೆ ಇಟ್ಕೊಳ್ಳೋದಲ್ಲ, ಗಲೀಜ್ ಇಟ್ಕೊಳ್ಳೋದಲ್ಲ ಫುಡ್. ನಾವು ತುಂಬಾ ಜನ ನೋಡಿದೀನಿ ವರ್ಕೌಟ್ ಆಗ್ತಾರೆ, ಕೆಳಗೆ ಬಂದ್ಬಿಟ್ಟು ಕಾಫಿ ಕುಡಿತಾರೆ, ದೋಸೆ ತಿಂತಾರೆ, ಇಡ್ಲಿ ತಿಂತಾರೆ. ಅಲ್ಲಿ ಕಷ್ಟಪಟ್ಟು 100 ಕ್ಯಾಲೋರಿ ಖರ್ಚು ಮಾಡ್ಕೊಂಡ್ಬಿಟ್ಟು ಈ 1 ನಿಮಿಷದಲ್ಲಿ ರಪ್ ಅಂತ 100 ಕ್ಯಾಲೋರಿ ಕಾಫಿ ಡಮಾರು, 350 ಕ್ಯಾಲೋರಿ ಇಡ್ಲಿ ಚಟ್ನಿ ಡಮಾರ್. ಮತ್ತೆ ಇನ್ನೇನು ಹೋಗು ಜಿಮ್ಗೆ. ಜಿಮ್ಗೆ ಹೋಗ್ಬೇಕಿಂತ ಮುಂಚೆ ಕೆಫೆನ್ ಅಥವಾ ಬ್ಲಾಕ್ ಟೀ ಅಥವಾ ಅಫ್ರೆಶ್ ಏನು ಇಲ್ವ ಒಂದು ಬಾಳೆಹಣ್ಣು ಅಥವಾ ಏನು ಇಲ್ವ ನೀರು, ಈ ತರದ ಸೇವನೆ ಮಾಡಬೇಕು. ಅದು ಬಹಳ ಮುಖ್ಯ. ಅಥವಾ ಪ್ರೀ ವರ್ಕೌಟ್ ಡ್ರಿಂಕ್ ಇಫ್ ಯು ಆರ್ ಎಲಿಜಿಬಲ್ ಇದ್ರೆ, ಇಲ್ಲ ಅಂದ್ರೆ ಇಟ್ಸ್ ಓಕೆ. ಸೊ ಪೋಸ್ಟ್ ವರ್ಕೌಟ್ ಅಂದ್ರೆ ನಿಮ್ದು ವರ್ಕೌಟ್ ಏನೇ ಆಗಿರ್ಲಿ, ಸ್ಟ್ರೆಂತ್ ಆಗಿರ್ಲಿ ಅಥವಾ ವೈಟ್ ಲಾಸ್ ಆಗಿರ್ಲಿ ಅಥವಾ ಯೋಗ ಅಥವಾ ಯಾವುದೇ ಆಗಿರ್ಲಿ, ಆ ಮೇಲೆ ತಗೋಬೇಕಾದ್ರೆ ಪ್ರೋಟೀನ್ ರಿಲೇಟೆಡ್ ಫುಡ್, ಅದರಲ್ಲೂ ಪ್ರೋಟೀನ್ ರಿಚ್ ಫುಡ್ ನ ಯೂಸ್ ಮಾಡಬೇಕು. ಅದರಲ್ಲೂ ಕೂಡ ಈಸಿ ಡೈಜೆಸ್ಟಬಲ್ ವೇ, ಐಸೋಲೇಟೆಡ್ ವೇ, ಮತ್ತೆ ಪ್ರೋಟೀನ್ ಏನ್ ಶೇಕ್ಗಳೆಲ್ಲ ಏನ್ ಬರುತ್ತೋ, ಸೊ ಈ ತರದ ನೀವು ಆಡ್ ಮಾಡ್ಬೇಕಾದ್ರೆ ಆಕ್ಚುಲಿ ದೋಸೆ ಇಡ್ಲಿ ಕಾಫಿ ಟೀ ಎಲ್ಲ ಅಲ್ಲೋ ಕ್ಯಾಲರಿ ಖರ್ಚು ಮಾಡಿ ಬಂದು ಕ್ಯಾಲರಿ ತುಂಬ್ಕೊಳ್ಳೋದಕ್ಕೆ ಹೋಗ್ತಿರೋದು. ಕಷ್ಟಪಟ್ಟು ಅಷ್ಟೆಲ್ಲ ವರ್ಕೌಟ್ ಮಾಡಿ ಜಿಮ್ ಫೀಸ್ ಕಟ್ಟಿ, ಅದಕ್ಕೆಲ್ಲ ಫೀಸ್ ಕಟ್ಟಿ, ಅದಕ್ಕೆ ಶೂಸ್ಗಳು ತಗೊಂಡು, ಬ್ಯಾಗ್ಗಳು ತಗೊಂಡು, ಪೆಟ್ರೋಲ್ ಖರ್ಚು ಮಾಡ್ಕೊಂಡು, ಅಲ್ಲೋ ನಿಂತ್ಕೊಂಡು, ಅಲ್ಲೋ ಕೂತ್ಕೊಂಡು, ಎಷ್ಟೋ ಕೆಲಸ ಬಿಟ್ಟಲ್ಲಿ ಹೋಗಿ ಮಾಡಿ ಬಂದು ಕೆಳಗೆ ಬಂದೆ ಹೋಟ್ಲ್ ಕರೆಕ್ಟ್ ಆಗಿ ನೋಡಿ. ಜಿಮ್ಗಳಿರೋ ಜಾಗದಲ್ಲೇನೆ ಜಂಕ್ ಫುಡ್ ಸ್ಟ್ರೀಟ್ಗಳಿರ್ತದೆ, ಜಿಮ್ ಇರೋ ಜಾಗದಲ್ಲೇ ಹೋಟೆಲ್ಸ್ಗಳಿರ್ತದೆ, ಜಿಮ್ ಇರೋ ಜಾಗದಲ್ಲೇ ಕಾಫಿ ಟೀ ಸೆಂಟರ್ಗಳು ಇರ್ತದೆ. ನೀವು ಯೋಚನೆ ಮಾಡಿ ಕರೆಕ್ಟ್. ಯಾಕಂದ್ರೆ ನಾನು ಹೋಗಿದ್ದು 3 ಜಿಮ್ ಇತ್ತು, ಕೆಲ ಕಬಾಬ್ ಕಾರ್ನರ್ ಇತ್ತು ಒಂದ್ ಕಡೆ, ಈಗ ಹೋಗ್ತಾ ಇರೋವಂಥದ್ದು ಫಿಟ್ನೆಸ್ ಸೆಂಟರ್ ಕೆಳಗಡೆ ಹೋಟೆಲ್ ಇದೆ. ಅದಕ್ಕಿಂತ ಮುಂಚೆ ಏನಿತ್ತು, ಅಲ್ಲಿ ಕೋಳಿ ಅಂಗಡಿನೇ ಇತ್ತು, ಕೋಳಿ ಅಂಗಡಿ ಪ್ಲಸ್ ಒಂದು ಹೋಟ್ಲು ಹಂಗೆ ಇರುತ್ತದೆ. ಏನೋ ಮಾಡಕ್ಕೆ ಇನ್ ಕೆಲವು ಕಡೆ ಇವಾಗ ಹೊಸ ನೋಡುತ್ತೆ. ಜಿಮ್ ಕೆಳಗೆ ಹಾಸ್ಪಿಟ್ಲ್ ಹೋಗ್ಬಿಟ್ಟು ಅಲ್ಲಿಗೂ ರೆಡಿ ಮಾಡ್ಕೊಳ್ಳಿ, ಇಲ್ಲಿ ಬೋಲ್ಡ್ ಕಿತ್ತಾಕೊಳ್ಳಿ, ಏನೋ ಇರುತ್ತೆ ಜೋಕ್ಸ್ ಆಫ್ ಪಾರ್ಟ್. ಅಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಕಿಚನ್ ರೆಡಿ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಆಕ್ಚುಲಿ ನೀವು ವರ್ಕೌಟ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ವರ್ಕೌಟ್ ಮಾಡೋದು ಏನಕ್ಕೆ ಗೊತ್ತೆ, ವರ್ಕೌಟ್ ಯಾಕೆ ಉಟ್ಕೊಂಡಿದೆ ಅಂತ ಹೇಳಿದ್ರೆ, ನಮ್ದು ಬಿಸಿ ಶೆಡ್ಯೂಲ್ ನಲ್ಲಿ ನಾವ್ ಏನು ಕೆಲಸ ಮಾಡ್ತಾನೆ ಇಲ್ಲ, ಫಿಸಿಕಲ್ ಮೂವ್ಮೆಂಟ್ಸ್ ಇರೋದಕ್ಕೋಸ್ಕರ, ಅದಕ್ಕೋಸ್ಕರ ಊಟ ಹಾಕಿದೆ. ಸ್ಪೋರ್ಟ್ಸ್, ವರ್ಕೌಟ್ ಸೆಷನ್ಸ್ ಇವೆಲ್ಲ ಉಟ್ಕೊಂಡಿದ್ದೆ. ಹಂಗೆ ನಾವು ಮನೆಯಲ್ಲೇ ಕರೆಕ್ಟಾಗಿ ಕೆಲಸ ಮಾಡ್ತಾ, ಸಣ್ಣ ಪುಟ್ಟದೆಲ್ಲ ಕೆಲಸ ಮಾಡ್ತಾ, ಕಸ ಗುಡಿಸುವಂಥದ್ದು, ಧೂಳು ಹೊಡಿಯುವಂಥದ್ದು, ಅಥವಾ ಸಾಮಾನುಗಳನ್ನ ಎತ್ತಿಡುವಂಥದ್ದು, ಅಥವಾ ಮಕ್ಕಳನ್ನ ಆಟ ಆಡಿಸುವಂಥದ್ದು ಪಾರ್ಕಲ್ಲಿ, ಅಥವಾ ನಿಮ್ಮ ಫ್ರೆಂಡ್ಸ್ಗಳು ಕ್ರಿಕೆಟ್ ಆಡೋದು, ಬ್ಯಾಡ್ಮಿಂಟನ್ ಆಡೋದು, ಅಥವಾ ಸ್ವಿಮ್ಮಿಂಗ್ ಮಾಡೋದು, ಈ ತರದ ಆಕ್ಟಿವಿಟೀಸ್ ಮಾಡ್ತಿದ್ರೆ ಇಟ್ಸ್ ಫ್ಯಾಂಟಾಸ್ಟಿಕ್. ಆಕ್ಚುಲಿ ನೀವು ವರ್ಕೌಟ್ ಮಾಡ್ತಿದ್ರೆ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಅಷ್ಟೇ, ಅದು ಕೂಡ ಅದ್ರಲ್ಲಿ ಬ್ಯಾಡ್ ಹಾರ್ಮೋನ್ ಕೂಡ ಮಿಕ್ಸ್ ಆಗುತ್ತೆ ಇಲ್ಲಿ. ಬಟ್ ನೀವು ಈ ತರ ಆಕ್ಟಿವಿಟೀಸ್, ಫನ್ ಆಕ್ಟಿವಿಟೀಸ್ ಜಾಸ್ತಿ ಯೂಸ್ ಮಾಡ್ತಿದ್ರೆ ನಿಜವಾಗ್ಲೂ ಅಮೇಝಿಂಗ್. ನಿಮ್ದು ಆಂಟಿ ಏಜಿಂಗ್ ಆಗುತ್ತೆ ಆಕ್ಚುಲಿ. ಮತ್ತೆ ನೀವು ಮಕ್ಕಳ ಜೊತೆ, ವೈಫ್ ಅಥವಾ ಹಸ್ಬೆಂಡ್ ಜೊತೆ ನೀವು ಜಾಸ್ತಿ ಮಿಂಗಲ್ ಆಗ್ತಿದ್ರೆ, ಅವ್ರಗಳ ಜೊತೆ ಆಟ ಆಡ್ತಿದ್ರೆ, ಯು ಆರ್ ದ ಬೆಸ್ಟ್ ಪರ್ಸನ್, ಬೆಸ್ಟ್ ಹ್ಯೂಮನ್ ಬೀಯಿಂಗ್, ಬೆಸ್ಟ್ ಫಾದರ್, ಬೆಸ್ಟ್ ಹಸ್ಬೆಂಡ್, ಬೆಸ್ಟ್ ವೈಫ್ ಎಲ್ಲನೂ ಆಗುತ್ತೆ ನೋಡಿ. ಎಲ್ಲ ಇದರಲ್ಲೇ ಬಂದ್ಬಿಡುತ್ತೆ. ಸೊ ನೀವು ವರ್ಕೌಟ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಇಲ್ಲಿ ಸಂಬಂಧ ನೀವು ಚೆನ್ನಾಗಿ ಇಟ್ಕೊಂಡ್ರೆ ಇಲ್ಲಿ ಹೋಗೋ ಅವಶ್ಯಕತೆನೇ ಇರಲ್ಲ. ಫುಡ್ ಅಷ್ಟೇ, ನೀವು ಹೆಲ್ತಿಯಾಗಿ ತಿನ್ನೋಕೆ ಶುರು ಮಾಡಿ, ನಿಮ್ಮ ಮಕ್ಕಳು ಹೆಲ್ತಿಯಾಗಿ ತಿನ್ನೋಕೆ ಶುರು ಮಾಡ್ತಾರೆ, ಅವ್ರ ಮಕ್ಕಳು ಹೆಲ್ತಿಯಾಗಿ ತಿನ್ನೋಕೆ ಶುರು ಮಾಡ್ತಾರೆ. ಸೊ ನೀವು ಇಲ್ಲೂ ಎಲ್ಲ ಸೇಫ್ ಆಗ್ಬಿಟ್ರಿ. ಇಲ್ಲಿ ಸೇಫ್ ಆಗ್ಬಿಟ್ರೆ ನೀವು ಇಲ್ಲಿ ಯಾವ ಬರೋ ಅವಶ್ಯಕತೆನೂ ಇರಲ್ಲ. ಮತ್ತೆ ಇನ್ನೊಂದು ವಿಷಯ ಗೊತ್ತಾ, ನೀವು ಎಷ್ಟೇ ವೆಯ್ಟ್ ಲಿಫ್ಟ್ ಮಾಡಿ, ಎಂತ ಬೈಸಿಪ್ಸ್ಗಳು, ಎಂತ ಚೆಸ್ಟ್, ಟ್ರೈಸಿಪ್ಸ್ ಎಲ್ಲ ಬೆಳೆಸೋದು ಕೂಡ 1 ವಾರ 2 ವಾರ ವರ್ಕೌಟ್ ಮಾಡಲಿದ್ರೆ ಇಮಿಡಿಯೇಟ್ಲಿ ಎಲ್ಲ ಹಿಂಗೆ ಆಗ್ಬಿಟ್ಟಿರ್ತಾರೆ. ಅದೇನು ಮಾಡೋಕ್ಕಲ್ಲ, ಇಟ್ಸ್ ಸೈನ್ಸ್, ಅದು ಬಯಾಲಜಿ, ಏನು ಮಾಡೋಕ್ಕಾಗಲ್ಲ. ಬಟ್ ನೀವು ಇದನ್ನ ಇವಾಗ ಇಷ್ಟೊತ್ತು ಹೇಳೋದ್ನಲ್ಲ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಹಸ್ಬೆಂಡ್ ಟೈಮ್ ಸ್ಪೆಂಡ್ ಮಾಡೋದು, ಮನೆ ಕೆಲಸ ಮಾಡೋದು, ಹೊರಗಡೆ ಕೆಲಸ ಮಾಡೋದು, ವಾಕ್ ಮಾಡೋದು. ವಾಕ್ ಇಸ್ ದ ಬೆಸ್ಟ್ ಆಪ್ಷನ್, ಫ್ರೀ ಗಿಫ್ಟ್. ಸೊ ಮನೆಯಿಂದ ಈಚೆ ಹೋಗುವಂಥದ್ದು, ಓಡಾಡುವಂಥದ್ದು, ಇಷ್ಟಿಷ್ಟಕ್ಕೂ ಕೊತ್ತಂಬರಿ ಸೊಪ್ಪು ಗಾಡಿ ಇಟ್ಕೊಂಡು ಹೋಗ್ತಾರೆ, ಅದನ್ನೆಲ್ಲ ಅವಾಯ್ಡ್ ಮಾಡೋದು. ನಿಮ್ಗೆ ಇಷ್ಟು ವರ್ಕೌಟ್ ನಿಮ್ಗೆ ಅಲ್ಲೇ ಆಗ್ಬಿಡುತ್ತೆ, ಅದು ಬೆಸ್ಟ್. ಮತ್ತೆ ನಿಮ್ಗೆ ಫನ್ ಆಕ್ಟಿವಿಟೀಸ್ ಮಾಡುವಂಥದ್ದು, ಹೊರಗಡೆ ರೆಸಾರ್ಟ್ ಹೋದಾಗ ಗೇಮ್ಸ್ ಆಡುವಂಥದ್ದು. ತುಂಬಾ ಜನ ರೆಸಾರ್ಟ್ ಹೋಗಿ ತಿನ್ನಕ್ಕೆ ಶುರು ಮಾಡ್ತಿರ್ತಾರೆ, ಬಟ್ ಅದು ಗೇಮ್ಸ್ಗಳಿರುತ್ತೆ, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಜಾಸ್ತಿ ಆಡಿ, ಇಂಡೋರ್ ಗೇಮ್ಸ್ನ ಆದಷ್ಟು ಅವಾಯ್ಡ್ ಮಾಡಿ, ಔಟ್ಡೋರ್ ಗೇಮ್ಸ್ ಜಾಸ್ತಿ ಮಾಡಿ. ಸೊ ಈ ತರದ ಮಾಡಿ. ನೆಕ್ಸ್ಟ್, ಎಲ್ಲಿ ಎಡುತ್ತಾ ಇದ್ದೀವಿ ಅಂತ ಹೇಳೋದ್ರಲ್ಲಿ ಒಂದು ಪಾಯಿಂಟ್ ಬಿಟ್ಟಿದ್ದೆ, ಈಗ ಹೇಳ್ತೀನಿ. ತುಂಬಾ ಜನ ನಾವು ಸ್ಟ್ರೆಸ್ ಇಟ್ಕೊಂಡ್ಬಿಡ್ತೀವಿ, ಕೆಲಸದಿಂದ ಬಂದಿರ್ತೀವಿ, ಮತ್ತೆ ಮನೇಲಿ ಏನೋ ಟೆನ್ಷನ್ ಇರುತ್ತೆ, ಹೆಂಡ್ತಿದು ಅಥವಾ ಗಂಡಂದು ಏನೋ ಗಲಾಟೆಗಳು ಏನೋ ಇರುತ್ತೆ. ಸೊ ಆ ಸ್ಟ್ರೆಸ್ ನಂಗೆ ಇಟ್ಕೊಂಡು ಇದೇ ಮಾಡಿರಲ್ಲ ಸರಿಯಾಗಿ, ನಮ್ದು ಏನೇನೋ ರಿಕವರಿಗಳು ಆಗಿರೋದು ಸರಿಯಾಗಿ ಆಗೋದಿಲ್ಲ. ಬೆಳಗ್ಗೆ ದಿವಸ ನಾವು ಓಡಕ್ ಶುರು ಮಾಡ್ತೀವಿ, ಇಲ್ಲ ವರ್ಕೌಟ್ಸ್ ಮಾಡೋಕೆ ಶುರು ಮಾಡ್ತೀವಿ, ಆಲ್ರೆಡಿ ಸುಸ್ತಾಗಿರುತ್ತೆ. ಮತ್ತೆ ಸುಸ್ತು ಮೇಲೆ ಸ್ವಲ್ಪ ಕೋಪಕ್ಕೆ ಅಥವಾ ಸುಸ್ತಾಗಿರುತ್ತೆ, ಇನ್ನೂ ಸ್ವಲ್ಪ ಪ್ರೆಸರ್, ಇನ್ನೂ ಸ್ವಲ್ಪ ವರ್ಕೌಟ್ ಜಾಸ್ತಿ ಮಾಡಕ್ ಶುರು ಮಾಡಿರ್ತೀವಿ. ಅಥವಾ ಯಾವನೋ ನಂಗೆ ಬೈದ ಅಂತ ಹೇಳಿ ಅದನ್ನ ನೆನ್ಸ್ಕೊಂಡು ಸ್ವಲ್ಪ ಜಾಸ್ತಿ ಕೋಪ ಮಾಡಕ್ ಶುರು ಮಾಡ್ತೀವಿ. ಹಿಂಗೆಲ್ಲ ಮಾಡ್ತೀವಿ, ನಮ್ಮ ಬಾಡಿ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ರಿಲೀಸ್ ಆಗುತ್ತೆ. ಕಾರ್ಟಿಸೋಲ್ ಉತ್ಪಾದನೆ ಜಾಸ್ತಿ ಆದಷ್ಟು ನಮ್ಮ ಬಾಡಿ ವ್ಯತಿರಿಕ್ತ ಪರಿಣಾಮ ಖಂಡಿತ ಬೇರೆ ಬೀರುತ್ತೆ. ಏನೇನು ನೋಡ್ತಿದ್ದೀರಾ ಇದು ಅದು ಕೂಡ ಒಂದಾಗಿರುತ್ತೆ. ಸಮ್ಟೈಮ್ಸ್ ಸಣ್ಣನೇ ಇರುತ್ತೆ, ಸಮ್ಟೈಮ್ಸ್ ನಿಮ್ಗೆ ಹಾರ್ಟ್ ಅಟ್ಯಾಕ್ ಇಶ್ಯೂಸ್ಗಳು ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಈಗ ನೋಡ್ತಾ ಇದ್ರೆ ನಿಮ್ಗೆ ಏಜ್ ಮ್ಯಾಟರ್ ಆಗಲ್ಲ, ಮತ್ತೆ ನಿಮಗೆ ಗಂಡ ಮ್ಯಾಟರ್ ಆಗೋದಿಲ್ಲ,
ಮತ್ತೆ ನಿಮ್ಗೆ ದಪ್ಪ ಇದೆ ಸಣ್ಣ ಇದೆಲ್ಲ ಮ್ಯಾಟ್ರ್ ಆಗಲ್ಲ. ನಿಮ್ಮ ಕೊಲೆಸ್ಟ್ರಾಲ್ ನಿಮ್ಗೆ ಮುಂಚೆ ಇತ್ತಾ ಇವಾಗ ಇಲ್ವಾ ಅದು ಮ್ಯಾಟ್ರ್ ಆಗಲ್ಲ. ಸಡನ್ ಆಗಿ ಹೋಗ್ತಾ ಇದ್ದಾರೆ. ಸೊ ಗೊತ್ತಿಲ್ಲ. ಸೊ ಮೊನ್ನೆ ನಾನು ಲಾಸ್ಟ್ ಒಂದು 2 ವೀಕ್ಸ್ ಬ್ಯಾಕ್ 3 ವೀಕ್ಸ್ ಬ್ಯಾಕ್ ಒಂದು ವಿಡಿಯೋ ನೋಡಿದೆ. ಪಾಪ ಸ್ಟೇಜ್ ಮೇಲೆ ಚಿಕ್ಕ ಸಣ್ಣ ಒಂದು ಸೆಕೆಂಡ್ ಪಿ ಯು ಸಿ ಅಂದ್ಕೊಂತೀನಿ, ಫಸ್ಟ್ ಸೆಕೆಂಡ್ ಪಿ ಯು ಸಿ ಅನ್ಕೋತೀನಿ. ಪಾಪ ಆಂಕರಿಂಗ್ ಮಾಡ್ತಾ 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 ಹಂಗೆ ಇದಕ್ಕೆ ಬಿಡ್ಸೋಗ್ಬಿಟ್ಟು ಸಣ್ಣ ತಿಳಿದೆ ಚೆನ್ನಾಗಿದೆ, ಸಣ್ಣಾಗ ಊರಿಗೆ ಹೋಗ್ಬಿಟ್ಟು ನೋಡಿ. ಸೊ ಆ ಸ್ಟ್ರೆಸ್ನ ಹ್ಯಾಂಡಲ್ ಮಾಡೋದು ಕಲಿಬೇಕು. ನಾವು ಕುಡಿಯುವಂಥ ನೀರ್ ಅಂಡ್ ಟ್ರೇಸ್ ಮಿನರಲ್ಸ್ಗಳು ಇಲ್ಲ, ನಾವು ತಿನ್ನುವಂಥ ಫುಡ್ ಅಂಡ್ ನ್ಯೂಟ್ರಿಯೆಂಟ್ಸ್ ಇಲ್ಲ. ಸೊ ನ್ಯೂಟ್ರಿಷನ್ಗೆ ಪ್ರಿಯಾರಿಟಿ ಕೊಡದೆ ನೀವು ಫಿಟ್ನೆಸ್ ಮೇಲೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯು ಆರ್ ಇನ್ ಡೇಂಜರ್. ತುಂಬಾ 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 ಡೇಂಜರ್ ಇದ್ದೀರಾ. ಮತ್ತೆ ಇನ್ಯಾರೋ ಪಾಸ್ತಾ ತಿಂದ್ರು, ಇನ್ಯಾರೋ ಪಿಜ್ಜಾ ತಿಂದ್ರು, ನಾನು ತರ್ಸ್ಕೊಂಡು ತಿಂತೀನಿ, ಅವ್ರ ಫೋಟೋ ಹಾಕ್ಬಿಡ್ತಾರೆ ವಾಟ್ಸಪ್ ಅಲ್ಲಿ ಹಾಕಿ ಸ್ಟೇಟಸ್ ಪಿಜ್ಜಾ, ಚೀಸ್ ಬಸ್ ಪಿಜ್ಜಾ, ಏನೊಂದು ಪಪಾರಿಕಾ ಪಿಜ್ಜಾ, ಫಾರ್ಮ್ ಹೌಸ್ ಪಿಜ್ಜಾ, ಹಿಂಗೇನೋ ಹಾಕ್ಬಿಡ್ತಾರೆ. ನೀವು ರಪ್ಪ ಅಂತ ನೀವೊಂದು ಆರ್ಡರ್ ಹಾಕ್ಬಿಡ್ತೀರಾ. ಇನ್ನು IPL ಸೀಸನ್ ಆ ಸೀಸನ್ ಈ ಸೀಸನ್ ಬಂತು ಅಂದ್ರೆ ಮುಗೀತು. ನಾನು ಕೂಡ ಶುರುವಾಗುತ್ತೆ. ಒಂದೊಂದು ಆಫರ್ಗಳ ಮೇಲೆ ಆಫರ್ಗಳೆಲ್ಲ ಶುರುವಾಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟು. ಸೊ ಇದನ್ನ ನೀವು ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟೋ ಅಂಡ್ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಆಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇತ್ತು ಅಂತ ಹೇಳಿದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಈಸಿಯಾಗೆ ನೀವು ವರ್ಕೌಟ್ ಮಾಡದೆ ಇರಲಿ, ನಿಮ್ಗೆ ಈಸಿಯಾಗಿ ಆರಾಮಾಗಿ ಹೆಲ್ತ್ಗೆ ಟ್ರಾನ್ಸ್ಫಾರ್ಮೇಶನ್ ಆಗೋಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸೊ ನೀವು ಇಷ್ಟು ಸ್ಟ್ರೆಸ್ ತಗೊಂಡು ಓವರ್ ಆಗಿ ಅಲ್ಲಿ ಯಾರೋ ಅವರು 10 kg ಹಾಕೊಂಡು ಮಾಡ್ತಾರೆ ಬಟ್ ನಾನು 10 kg 15 kg ಹಾಕೊಂಡು ಮಾಡುವಂಥದ್ದು, ಅಥವಾ ಅವ್ರೇನೋ ಫಾಸ್ಟ್ ಆಗಿ ಟ್ರೆಡ್ಮಿಲ್ ನೋಡ್ತಾರೆ ಅಂತ ಹೇಳಿ ನಾನು ಫಾಸ್ಟ್ ಆಗಿ ಓಡ್ಬೇಕಂತ ಆಸೆ ಪಡೋದು. ಆಕ್ಚುಲಿ ಈ ಕಾಂಪಿಟೇಷನ್ ಇಂದ ಯೂಸ್ ಇಲ್ಲ. ಅವ್ರ ಬಾಡಿ ಬೇರೆ, ನಿಮ್ದು ಬಾಡಿ ಬೇರೆ, ಅವ್ರದ್ದು ಏನಂತ ಡೆನ್ಸಿಟಿ ಬೇರೆ ಇರುತ್ತೆ, ಮಸಲ್ ಡೆನ್ಸಿಟಿ ಬರುತ್ತೆ, ನಿಮ್ದು ಮಸಲ್ ಡೆನ್ಸಿಟಿ ಬೋನ್ ಡೆನ್ಸಿಟಿ ಬೇರೆ ಇರುತ್ತೆ. ನೀವು ಕಂಪೇರ್ ಮಾಡ್ಕೊಳ್ಳೋದು, ಚಾಲೆಂಜ್ ಮಾಡ್ಕೊಳ್ತಾ ದಯವಿಟ್ಟು ಮಾಡಕ್ ಹೋಗಿ. ಯಾಕಂದ್ರೆ ವರ್ಕೌಟ್ ಮಾಡಿದ್ರೆ ಯಾರು ಸಾಯಲ್ಲ, ಸಾಯೋವರೆಗೂ ನೀವು ವರ್ಕೌಟ್ ಮಾಡಲಿದ್ರೆ ಯಾರು ಸಾಯಲ್ಲ. ಆದ್ರೆ ಸಾಯೋವರೆಗೂ ವರ್ಕೌಟ್ ಮಾಡಿದ್ರೆ ನಿಮ್ಗೇನು ಆಗೋದಿಲ್ಲ. ಬಟ್ ಸಾಯೋವರೆಗೂ ನೀವು ಊಟ ಮಾಡಿದಿರಕ್ಕಾಗತ್ತಾ? ಸೊ ಅದ್ರ ಅರ್ಥ ನಾವು ಯಾರು ರೆಡಿ ಮಾಡ್ಕೋಬೇಕಂತ ಊಟನ, ವರ್ಕೌಟ್ನಲ್ಲ. ಹಾಗಂತೇಳಿ ವರ್ಕೌಟ್ ಕೆಟ್ಟದ್ದ? ಖಂಡಿತ ಅಲ್ಲ. ವರ್ಕೌಟ್ ಮಾಡಿ, ನೋ ಪ್ರಾಬ್ಲಮ್, ನಾನು ಮಾಡ್ತೀನಿ, ಬಟ್ ನೀವು ಮಾಡ್ಬೋದು, ಏನಿಲ್ಲ. ಬಟ್ ಮ್ಯಾಂಡೇಟ್ರಿ ಇಲ್ಲ. ನೀವು ಟ್ರಾನ್ಸ್ಫಾರ್ಮೇಶನ್ ಆಗೋದಕ್ಕೆ ವರ್ಕೌಟ್ ಮಾಡಲೇಬೇಕಂತ ಏನಿಲ್ಲ. ಸೊ ನೀವು ಜನರಲ್ ಫಿಟ್ನೆಸ್ ತರ ಕೂಡ ನೀವು ಲೈಫ್ ಆರಾಮಾಗಿ ಬದುಕಿರೋ ತುಂಬಾ ಜನ ಇದ್ದಾರೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.